ಓ ಟೈಪೇ ನಡೆ ಎರಡು ಬೇಟೆ ಮಾಡಿದ್ರೆ ಒಂದು ತಲೆ ಸುಡ್ತಾ ಇದ್ವಿ, ತಲೆ ಕಾಲೆಲ್ಲ ಹಾಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನ್ನು. ಇವತ್ತು ಬಂದ್ಬಿಟ್ಟು ಮೊಳಕಾಲ್ಮೂರು ತಾಲೂಕು ಅಶೋಕ್ಷಿತಾಪುರ ಹತ್ರ ಬ್ರಹ್ಮಗಿರಿ ಬೆಟ್ಟ ಅಂತ ನೋಡೇ ಇರ್ತೀರಾ. ಆ ಬೆಟ್ಟದ ಮೇಲೆ ನಾವು ಎರಡು ಬ್ಯಾಟೆ ಮಾಡಿ ಒಂಥರ ಹಬ್ಬದ ರೀತಿ ಮಾಡ್ತಾ ಇದ್ವಿ. ಆ ಬ್ಲಾಗ್ ಎಲ್ಲ ತೋರಿಸ್ತೀನಿ. ದಯವಿಟ್ಟು ಚಾನಲ್ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಶೇಷವಾಗಿ ಈ ಬೆಟ್ಟದ ಮೇಲೆ ಅಶೋಕ ಶಿಲಾಶಾಸನಗಳು ಮತ್ತು ಬ್ರಹ್ಮಗಿರಿ ಸಿದ್ದೇಶ್ವರ ನೆಲೆಸಿರ್ತಾನೆ. ಇಲ್ಲಿ ಮುಖ್ಯವಾಗಿ ನಾವು ರೊಪ್ಪದಿಂದ ಹೋಗ್ಬೇಕಾದ್ರೆ ಎಂಟ್ರೆನ್ಸಲ್ಲಿ ಒಂದು ಸಿದ್ದಪ್ಪ ಅಂತ ಬರ್ತದೆ. ಅಲ್ಲಿ ನಾನ್ ವೆಜ್ ಅಲ್ಲಿ ಮಾತ್ರ ಮಾಡ್ತಾರೆ. ಬಟ್ ಮೇಲೆ ಅಮಾವಾಸ್ಯೆಗೆ ಅನ್ನ ಸಾರು ಪಾಯಸ ಎಲ್ಲ ಅಮಾವಾಸ್ಯೆ ಒಂದು ಸೆಲೆಬ್ರೇಟ್ ಮಾಡ್ತಾರೆ. ಅದ್ರ ಬಗ್ಗೆ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ನಮ್ಮ ಚಾನಲ್ ಇದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ನಾನ್ ವೆಜ್ ಮಾಡ್ತಾರೆ. ನೋಡ್ತೀನಿ ಇವತ್ತು ಫುಲ್ಲು ಹೇಳ್ಬೇಕಂದ್ರೆ ಒಂಥರ ನಾನ್ ವೆಜ್ ಬೇಕು, ಮಾಂಸಾಹಾರ ಊಟ ಮಾಡೋದು ಬ್ಲಾಗಲ್ಲ, ಅಡುಗೆ ಮಾಡೋದೆಲ್ಲ ಬ್ಲಾಗ್ ಇರುತ್ತೆ. ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾವು ಈಗ ಪ್ರೆಸೆಂಟ್ ಇರೋ ಪ್ಲೇಸ್ ಇದು. ಅಲ್ಲಿ ಸಣ್ಣ ದೇವಸ್ಥಾನ ಕಾಣ್ತಿರ್ಬೋದು, ಅದು ಶಿವಶಂಕರ ಗುಡಿ ಅಂತ. ಅದ್ರ ಮೇಲೆ ಹೋದರೆ ಬ್ರಹ್ಮಗಿರಿ ಸಿದ್ದೇಶ್ವರ ಬೆಟ್ಟ ಇರುತ್ತೆ. ಅಲ್ಲೆಲ್ಲ ಹೇಳ್ದಲ್ಲ ಅಮಾವಾಸ್ಯೆಗೆಲ್ಲ ಸೆಲೆಬ್ರೇಷನ್ ಮಾಡ್ತಾರಂತ. ಅಮಾವಾಸ್ಯೆಗೆಲ್ಲ ಭಕ್ತಾದಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಬರ್ತಾರೆ. ಅಲ್ಲಿ ಅಮಾವಾಸ್ಯೆ ಮಾಡ್ತಾರೆ. ಅಲ್ಲಿ ಎಲ್ಲೂ ಹೋಗಲ್ಲ ನಾನ್ ವೆಜ್ ತಿಂದು. ಅಲ್ಲಿ ಕಾಣ್ತಿರ್ಬೋದು, ಅದು ಶಿವಶಂಕರ ಗುಡಿ ಅಂತ. ಇಲ್ಲಿ ನೋಡ್ತಿರ್ಬೋದು ನಾವು ಇರೋ ಪ್ಲೇಸ್ ಇದು. ಸಿದ್ದಪ್ಪ ಅಂತ ರಪ್ಪದಿಂದ ಬಂದು ಹತ್ರ ಆಗುತ್ತೆ. ಸಿದ್ದಾಪುರದಿಂದ ಬಂದರೆ ದೂರ ಆಗುತ್ತೆ, ಆ ಕಡೆ ರೂಟಿಂದ ಬಂದರೆ. ನೋಡ್ತಿರ್ಬೋದು ನಾವಿರೋ ಗುಡ್ಡ. ನಿಜ ಅಂದರೆ ಈ ಗುಡ್ಡದಲ್ಲಿ ಸುಮಾರಾಗಿ ಅಶೋಕ ಚಕ್ರವರ್ತಿ, ಅಶೋಕ ಮಹಾರಾಜ ಇದ್ದಲ್ಲ, ಆವಾಗಿನಿಂದ ಇಲ್ಲಿ ಕೋಟೆಗಳೆಲ್ಲ ಇರ್ತವೆ, ಶಿಲಾಶಾಸನ ಎಲ್ಲ ಇದ್ದಾವೆ. ಇಲ್ಲಿ ವಿಶೇಷ ಏನಂದರೆ ಬೆಟ್ಟದ ಮೇಲೆ ಆಗಿನ ಕಾಲದಲ್ಲೇ ಆ್ಯಕ್ಚುಲಿ ವೆಹಿಕಲ್ ಏನು ಬರೋಲ್ಲ, ಗಾಡಿಗಳು ಅವು ಇವೆಲ್ಲ ಆಗಿನ ಕಾಲದಲ್ಲೇ ಮಾಡಿ ಎಲ್ಲ ಕಟ್ಟಿದ್ದಾರೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದಾರೆ. ಸುಮಾರಾಗಿ ಒಂದು 10 ದೇವಸ್ಥಾನ ಇದೆ ಬೆಟ್ಟದ ಮೇಲೆ. ಒಂದು ಪವಾಡ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗೆಲ್ಲ ಮಾಡಿದ್ದಾರೆ ಸ್ವಾಮಿ ಇಲ್ಲಿ. ಇಲ್ಲಿ ಹೇಳ್ದಲ್ಲ ನಾವು ಇವತ್ತು ಮಾಂಸಾಹಾರ ಮಾಡಿದ್ದೀವಿ ಇಲ್ಲಿ ಕೆಳಗಡೆ ಅಂತ. ನೋಡ್ತಿರ್ಬೋದು ಅಲ್ಲೆಲ್ಲ ಸೇರಿದ್ದಾರೆ. ನಮ್ಮ ರಿಲೇಷನ್ಸ್ ಎಲ್ಲ ಬಂದಿದ್ದೀವಿ. ಬೆಳಿಗ್ಗೆನೇ 8-9 ಗಂಟೆಗೆಲ್ಲ ಬಂದಿದ್ವಿ. ಆವಾಗಿಂದ ಇನ್ನೂ ಮಾಡ್ತಾನೆ ಇದ್ದಾರೆ. ಈಗ ನಾವು ಸ್ವಾಮಿಗೆ ಅಂದರೆ ಈಗ ಸಿದ್ದೇಶ್ವರ ಸ್ವಾಮಿ ಅಂತ ಹೇಳ್ದಲ್ಲ ಬ್ಯಾಟೆ ಮಾಡಿವಂತ, ಇದೇ ದೇವರಿಗೆ ಕಾಡು ಸಿದ್ದಪ್ಪ ಅಂತ ಕರೀತಾರೆ, ಸಿದ್ದೇಶ್ವರ ಅಂತ ಕರಿತೀವಿ. ನೋಡ್ತಿರ್ಬೋದು ನೀವು. ಇಲ್ಲಿ ಸುಮಾರಾಗಿ ಅಂದರೆ ಶ್ರಾವಣ ಮಾಸ ಮುಗಿದ ಮೇಲೆ ಕೆಲವರೆಲ್ಲ ಇಲ್ಲಿ ಬಂದು ಬೇಟೆ ಮಾಡ್ಕೊಂಡು ಹರಕೆ ತೀರಿಸ್ತಾರೆ. ದೇವ್ರು ಯಾವುದೋ ಒಂದು ನಾವು ಹರಕೆ ಹೊತ್ಕೊಂಡ್ರೆ ಆ ಹರಕೆನ ನಮ್ಮ ಸಿದ್ದೇಶ್ವರ ನೆರವೇರಿಸ್ತಾನೆ ಅಂತೇಳಿ ಎಲ್ಲ ಭಕ್ತಾದಿಗಳು ಭಾವಿಸ್ತಾರೆ. ಆ ಕಾರಣಕ್ಕೆ ಇಲ್ಲೆಲ್ಲ ಬಂದು ಪೂಜೆ ಮಾಡ್ಕೊಂಡು ಬಲಿ ಒಂದು ಓತ್ ಮರಿ ಬಲಿ ಕೊಟ್ಟು, ಆ್ಯಕ್ಚುಲಿ ಓತೆ ಬೇರೆದೇನು ಕಡೆಯಲ್ಲಿಲ್ಲ, ಜಾಸ್ತಿ ಓತನೇ ಬಲಿ ಕೊಡ್ತಾರೆ, ಬೇರೆದೇನು ಕೊಡಲ್ಲ. ಈ ಸಿದ್ದೇಶ್ವರ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಇವತ್ತು. ತೋರಿಸ್ತೇನೆ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಎಲ್ಲ ಬ್ಲಾಗು. ಈ ಬೆಟ್ಟದ ವಿಡಿಯೋ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ನಮ್ಮ ಚಾನಲಲ್ಲಿದೆ, ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಚೆನ್ನಾಗಿ ಕೂಡ ಇರುತ್ತೆ ನೋಡಿ. ಈಗ ಅಲ್ಲೆಲ್ಲ ಹೋಗೋಣ. ಹೇಳ್ದಲ್ಲ ಬ್ಯಾಟೆ ಮಾಡಿವಂತ, ಇಲ್ಲೆಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ನೋಡ್ರಿ. ಹಾಂ ಹೊಸ್ತೆ ಎರಡು ತಲೆ ಇದಾವೆ ಇವು. ಅಲ್ಲಿ ಆಲ್ಟೆ ಮಟನ್ ಎಲ್ಲ ಕಟ್ ಮಾಡಿದ್ದಾರೆ, ಅಡುಗೆ ಮಾಡ್ತಾಯಿದ್ದಾರೆ. ಅಲ್ಲಿಗೆ ಹೋಗಣ್ರಿ. ಸುಮಾರಾಗೆಲ್ಲ ವಿಶಾಲವಾಗಿರುತ್ತೆ ಗುಡ್ಡದ ಮೇಲೆ. ಈ ಥರ ಫ್ಯಾಮಿಲಿ ಜೊತೆಗೆ ಬರೋದೇ ಒಂಥರ ಖುಷಿ. ಅದರಲ್ಲೂ ಇಂಥ ಮಾಂಸಾಹಾರ ನಾನ್ ವೆಜ್ ಅಂದರೆ ಇನ್ನು ಸೂಪರು ಇರುತ್ತೆ. ಒಳ್ಳೆ ಶ್ರಾವಣ ಮಾಸ ಮುಗಿದು ಫಸ್ಟ್ ಟೈಮಲ್ಲಿ ಮಾಂಸಾಹಾರ ಮಾಡ್ತಿರೋದು ಬೇರೆ. ನೋಡ್ತಿರ್ಬೋದು ನಮ್ಮವರೆಲ್ಲ ಆಲ್ ರೆಡಿ ಮಾಡ್ತಾಯಿದ್ದಾರೆ ಹೆಣ್ಮಕ್ಳು ಅಡುಗೆಗೆ. ಮಾಂಸ ಎಲ್ಲ ಕಟ್ ಮಾಡಿದ್ದಾಯ್ತು. ಇವಾಗ ಈ ಗುಂಡೆ ಬಂಡೆ ಕೆಳಗಡೆ ಮತ್ತೆ ಇಲ್ಲೇನು ರೂಮ್ಗಳಿಗೆ ಇರೋದಿಲ್ಲ. ಈ ಬಂಡೆ ಕೆಳಗಡೆ ಅಡುಗೆ ಮಾಡೋದು ಒಂಥರ ಖುಷಿ ಕೊಡುತ್ತೆ. ಇವಾಗ ಏನ ಅಡುಗೆ ಮಾಡಿದ್ಮೇಲೆ ಉಂಬೋದೊಂದೇ ಇರೋದು. ಈಗ ನೋಡ್ತಿರ್ಬೋದು ನೀವು ಇಲ್ಲಿ ನೋಯ್ ಬಚ್ಚಿಯಲ್ಲಿ ಅಂತ.
ಆ್ಯಕ್ಚುಲಿ ಇದು ನಮ್ಮ ಊರು ಬೆಟ್ಟ ಬ್ರಹ್ಮಗಿರಿ ಬೆಟ್ಟ ಅಂತ ತುಂಬ ಜನ ನೋಡಿರ್ತಾರ ಕೇಳಿರ್ತಾರ. ಇಲ್ಲೇನಪ್ಪ ನಾನ್ ವೆಜ್ ಮಾಡಲ್ಲ ಅಂತೆಲ್ಲ ಕೇಳಬೇಡಿ. ಆ್ಯಕ್ಚುಲಿ ಮುಂದೆ ಇರೋದು ಬ್ರಹ್ಮಗಿರಿ ಬೆಟ್ಟದಲ್ಲಿ ಸಿದ್ದೇಶ್ವರ ಅಂತ, ಅಲ್ಲಿ ಅಮಾವಾಸ್ಯೆಗೆ ಪ್ರತಿ ಅಮಾವಾಸ್ಯೆಗೆ ಇದು ಮಾಡ್ತಾರೆ ಅಂತ ಆಲ್ರೆಡಿ ನಾನು ಹೇಳಿದೆ. ಇದು ಬಂದ್ಬಿಟ್ಟು ಸಿದ್ಲು ಅಂತ ಕರೀತಾರೆ. ನಮ್ಮೂರ ಕಡೆಯಿಂದ ಅಂದರೆ ರೊಪ್ಪ ವಿಲೇಜಿಂದ ಆ ಬೆಟ್ಟ ಹತ್ತಿದ್ರೆ ಕೋಟೆ ಬರುತ್ತೆ. ಆ ಕೋಟೆ ಆ ಕಡೆಗೆ ಬಂಡೆಗೆ ಸಿದ್ದೇಶ್ವರ ಅಂತ ನೆಲೆಸಿರ್ತಾನೆ. ಅಲ್ಲಿ ಮಾತ್ರ ನಾನ್ ವೆಜ್ ಮಾಡ್ತಾರೆ. ನಾವು 2 ಬೇಟೆ ಮಾಡಿದ್ವಿ. ಆ 2 ಬೇಟೆ ಮಾಡಿದಾಗ ಸ್ಕಿನ್ ರಿಮೂವ್ ಮಾಡ್ತಿರೋದು ಇದು. ತುಂಬ ಜನ ಬರ್ತಾರೆ ಬೆಟ್ಟದ ಮೇಲೆ ಊಟ ಮಾಡೋಕ್ಕೆ. ಅಲ್ಲಿ ಒಂದು ಸ್ವಲ್ಪ ಜಾಗ ಇದೆ, ಅದೇ ಜಾಗದಲ್ಲೇ ಇದೆ. ಆ ಬೆಟ್ಟದಲ್ಲಿ ಈ ರೀತಿ ಭೂಮಿ ಸಿಗೋದು, ನೆಲ ಸಿಗೋದೇ ಕಷ್ಟ. ಯಾಕಂದರೆ ಬರೀ ಗುಡ್ಡ ಕಾಡು ನೆಲ ಬರೀ ಇವೇ ಇರ್ತವೆ, ಜಾಸ್ತಿನೇ ನೆಲನೇ ಸಿಗಲ್ಲ, ಬರೀ ಕಲ್ಲು ಬಂಡೆ ಜಾಸ್ತಿ ಇರ್ತವೆ. ನೀವು ನೋಡ್ತಿರ್ಬೋದು, ಅದೇ ಸಿದ್ದೇಶ್ವರ ಅಂತ, ಅದೇ ಸಿದ್ಲು ಅಂತ ಕರಿತೀವಿ ನಾವು. ಅದೇ ಬೆಟ್ಟನೇ, ಅದೇ ದೇವರಿಗೆ ನಾವು ಭೇಟಿ ಮಾಡಿರೋದು. ಇದು ಬಂದ್ಬಿಟ್ಟು ನಾವು ದೇವರಿಗೆ ಇದು ಮಾಡ್ತೀವಲ್ಲ, ಇದು ಪ್ರಸಾದ ಮಾಡ್ತೀವಲ್ಲ, ಆ ರೀತಿ ಮಾಡಿ ದೇವ್ರ ಸುತ್ತ 3 ಸುತ್ತು ಅಲ್ಲಿ ಇದು ಮಾಡ್ತಾರೆ. ಕುಂಕುಮ ಅನ್ನ ಇದು ಹೇಳ್ತಾರಲ್ಲ, ಮುಸ್ರೆ ಸೆಲ್ತೀವಿ ಅಂತ ನೋಡಿ, ಆ ರೀತಿ ದೇವರಿಗೆ ಅಂಕಿತವಾಗಿ ಆ ಕುಂಕುಮ ಕಲಸಿ ಅನ್ನ ಕಲಸಿ ಆದಮೇಲೆ ಆ ದೇವ್ರ ಸುತ್ತ 3 ಸುತ್ತು ಸುತ್ತಾರೆ. ಅದನ್ನು ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಚಿಕ್ಕಪ್ಪವರು. ತುಂಬ ಅಂದರೆ ತುಂಬ ನಿಷ್ಠಾ ಇದಾಗಿರುತ್ತೆ. ಆ್ಯಕ್ಚುಲಿ ಏನನ್ನ ನಾವು ಅಂದ್ಕೊಂಡ್ರೆ ಹರಕೆ ಈಡೇರಿದ್ರೆ ಈ ರೀತಿ ಹಬ್ಬ ಮಾಡ್ತಾರೆ ನಮ್ಮೂರಲ್ಲಿ. ತುಂಬ ಜನ ಆ್ಯಕ್ಚುಲಿ ಇದು ಶ್ರಾವಣ ಮಾಸ ಆದಮೇಲೆ ಈ ಹಬ್ಬ ನಾವು ಮಾಡೋದಲ್ಲಿ ತುಂಬ ಫನ್ ಆಗಿರುತ್ತೆ, ಕ್ರಿಕೆಟ್ ಆಗಿರುತ್ತೆ, ಕೂಲ್ ಆಗಿರುತ್ತೆ, ಕ್ಲೈಮ್ ಆಗಿರುತ್ತೆ, ಮಸ್ತ್ ಚೆನ್ನಾಗಿರುತ್ತೆ ಗುರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಚಿಕ್ಕಪ್ಪ ಅವ್ರು ತೊಗೊಂಡ್ರಿ ಈಗ ಅದನ್ನ. ಮೆಲ್ತಾಪೇನು ಸ್ವಲ್ಪ ನೀರು ಕಮ್ಮಿ ಹಿಂಗಲ್ಲ ತೊಳಿ ಹಂಗೆ. ಇನ್ನು ಫ್ಯಾಮಿಲಿಗೆಲ್ಲ ಹೋಗಿರ್ತೀವಿ, ಮಕ್ಕಳು ಚಿಕ್ಕ ಮಕ್ಕಳು. ಈ ಬಂಡೆ ಕಡೆ ಅಂತೂ ಅಡುಗೆ ಮಾಡೋದೇ ಸಖತ್ ಗುರು. ಯಾಕಂದರೆ ಎದ್ದು ನಿಂತ್ಕೊಂಡ್ಕೆಲ್ಲ ಕೂತ್ಕೊಂಡೇ ಇರಬೇಕು, ಸಖತ್ತಾಗಿ ಓಡೋಂಗಿಲ್ಲ, ತಲೆಗೆ ಬೇರೆ ಬಂಡೆ ತಗಲ್ದ ಒಂದು ಲೆವೆಲ್ ಇರುತ್ತೆ. ಈ ರೀತಿಯಾಗಿರುತ್ತೆ. ಅಲ್ಲೆಲ್ಲ ನೋಡ್ತಿರ್ಬೋದು ನೀವು, ಅಡುಗೆ ಮಾಡ್ತಿರ್ಬೋದು ಪಾತ್ರೆಯಲ್ಲೆಲ್ಲ ಇಟ್ಟು. ಸೌದೆನೇ ಅಲ್ಲಿ, ಇನ್ನು ಗ್ಯಾಸ್ ತಗೊಳಕ್ಕಾಗಲ್ಲ. ಕಾಡು ಬೇರೆ ಸಖತ್ತಾಗಿ ಸಿಗ್ತಾ ಇರುತ್ತೆ. ಇವ್ರದ್ದು ಇನ್ನೂ ಆಗಿಲ್ಲ ಗುರು ಕೆಲಸ. ಬಿಸ್ತಾ ಇದ್ದಾರೆ, ಕಟ್ ಮಾಡ್ತಾ ಇದ್ದಾರೆ, ಹಾಕ್ತಾ ಇದ್ದಾರೆ, ಆ ರೀತಿ ಇದೆ. ಅಲ್ಲೆಲ್ಲ ತಲೆ ಅದೇನು ಕೊಳ್ಪಚ್ಚೆಲ್ಲ ತೊಳಿತಾ ಇದ್ದಾರೆ. ಕೆಲವು ಕಡೆ ತಲೆ ಸುಡ್ತಾ ಇದ್ದಾರೆ, ಇನ್ನು ಕೆಲವು ಕಡೆ ಬಿಡ್ತಾ ಇದ್ದಾರೆ. ಇದಂತೂ ಇನ್ನು ಫೈನಲ್ ಡಿಸನ್ನು. ಊಟ ರೆಡಿ ಆಗ್ಬಿಡ್ತು. ಬಂದಿರೋ ಭಕ್ತಾದಿಗಳಿಗೆ, ಬಂದಿರೋ ಕುಟುಂಬದವರಿಗೆ, ಊರಿನವರಿಗೆ ಎಲ್ಲರಿಗೆ ಅನ್ನ ನೀಡ್ತಾಯಿದ್ವಿ, ಊಟ ನೀಡ್ತಾಯಿದ್ದಾರೆ ನಮ್ಮ ತಮ್ಮವರು ನಮ್ಮ ಅಮ್ಮೂರೆಲ್ಲ. ಈ ರೀತಿ ಇತ್ತು ನಮ್ಮ ಬ್ರಹ್ಮಗಿರಿ ಬೆಟ್ಟದಲ್ಲಿ. ಕುಟುಂಬದವ್ರ ಜೊತೆಗೆ ನಾವು ಹಬ್ಬ ಮಾಡಿದಾಗ ಸಿದ್ದಪ್ಪ ಬೆಟ್ಟದಲ್ಲಿ ಮಾಂಸದ ಊಟ ಈ ರೀತಿ ಇತ್ತು. ಬೆಟ್ಟ ಏರಿ ಬರೋದೇ ಕಷ್ಟ, ಸುಮಾರಾಗಿ ಬಂದಿದ್ದರು ಜನ ಊಟ ಮಾಡೋಕ್ಕೆ ಅಂತ. ಈ ರೀತಿ ನಾವು ಆಚರಣೆ ಮಾಡಿದ್ವಿ. ಮತ್ತು ಈ ಸುತ್ತಮುತ್ತಲಿನ ಹಳ್ಳಿ ಕಡೆ ಯಾರಾದರೂ ಈ ದೇವಸ್ಥಾನ ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.